ನಮಸ್ಕಾರ ಗೆಳೆಯರೆ. ನಾವು ನಮ್ಮನ್ನು ಪರಿಚಯಿಸಿಕೊಳ್ಳುವಾಗ ಹೆಮ್ಮೆಪಡುವ ಒಂದು ಹೆಸರು ಇದೆ. ಅದು ಕರ್ನಾಟಕ. ಕರ್ನಾಟಕ ಎಂದರೆ ಕೇವಲ ಒಂದು ರಾಜ್ಯವಲ್ಲ, ಅದು ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ತಾಯಿ. ಅಹೋಳೆಯ ಶಿಲ್ಪದಿಂದ ಹಿಡಿದು ಹಂಪಿಯ ವೈಭವದವರೆಗೂ ಕರ್ನಾಟಕದ ನೆಲವು ವಿಶ್ವದ ಸಂಸ್ಕೃತಿ ನಕ್ಷೆಯಲ್ಲಿ ಪ್ರಕಾಶಮಾನವಾಗಿದೆ. ಕರ್ನಾಟಕ ಎಂದರೆ ನಾದಭಕ್ತಿಯ ನೆಲ. ಪುರಂದರದಾಸರು, ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಭಕ್ತಿಯನ್ನೂ ಸಮಾನತೆಯನ್ನೂ ಹರಡಿದರು. ಹೊಯ್ಸಳರ ದೇವಾಲಯಗಳ ಶಿಲ್ಪ, ವಿಜಯನಗರದ ಹಂಪಿಯ ಮಂಟಪಗಳು, ಮೈಸೂರಿನ ಅರಮನೆ, ಇವೆಲ್ಲವೂ ಕರ್ನಾಟಕದ ಕಲೆ ಮತ್ತು ವೈಭವದ ಚಿಹ್ನೆಗಳು. ಕರ್ನಾಟಕ ಎಂದರೆ ವೀರರ ನಾಡು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಟಿಪ್ಪು ಸುಲ್ತಾನ್ ಇವರು ತಮ್ಮ ತ್ಯಾಗ ಮತ್ತು ಧೈರ್ಯದಿಂದ ದೇಶಕ್ಕೆ ಶಕ್ತಿ ತುಂಬಿದರು. ಕರ್ನಾಟಕ ಎಂದರೆ ಸಾಹಿತ್ಯದ ನಾಡು. ಕುವೆಂಪು, ದ. ರಾ. ಬೇಂದ್ರೆ, ಗೋಪಾಲಕೃಷ್ಣ ಅಡಿಗ ಇವರ ಪದಗಳಲ್ಲಿ ಕನ್ನಡದ ನಿಜವಾದ ಸೌಂದರ್ಯ ಅರಳಿದೆ. ಇಂದು ಕರ್ನಾಟಕ ಐಟಿ, ಕೈಗಾರಿಕೆ, ಶಿಕ್ಷಣ, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಭಾರತದ ಹೆಮ್ಮೆ. ಬೆಂಗಳೂರನ್ನು ವಿಶ್ವವೇ ಅ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯುತ್ತದೆ. ಆದ್ದರಿಂದ ನಮ್ಮ ಕರ್ನಾಟಕವನ್ನು ನೋಡಿದಾಗ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಒಂದು ಮಾತು ಮೂಡುತ್ತದೆ: ನಾನು ಕನ್ನಡಿಗ, ನನಗೆ ಕರ್ನಾಟಕದ ಮೇಲೆ ಹೆಮ್ಮೆಯಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋಣ.